ಇವತ್ತಿನ ದಿನ ನಾನು ಭಿನ್ನ ರಾಶಿಯಲ್ಲಿ ಗುಣಾಕಾರ ಹೆಂಗ್ ಮಾಡಬೇಕು, ಅದರ ಚಟುವಟಿಕೆ ಹೆಂಗ್ ಮಾಡಬೇಕು, ಗುಣಾಕಾರ ಎಲ್ಲಿ ಬರುತ್ತೆ, ನಮ್ಗೆ ಯಾವ ಸ್ಟೇಟ್ಮೆಂಟ್ ಕೊಟ್ಟು ಗುಣಾಕಾರ ಅಂತ ನಾವು ತಿಳ್ಕೋಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಇವಾಗ 2 ಗುಂಡ್ಲೆ 5ನೇ 1 ಅಂದ್ರೆ 2 ಗುಂಡ್ಲೆ 1/5 2 × 1/5 ಅಂತ ನೋಡ್ಬೋದು ನಾವು. ಇದಕ್ಕ ಇಲ್ಲೇ ಗುಣಾಕಾರ ಚಿಹ್ನೆ ಇದ್ರ ರ ಅಥವಾ ದ ಅಂತ ನಾವು ಹಾಕಿರ್ತೀವಿ. 2ರಲ್ಲಿಯೇ 5ನೇ 1 ಇಲ್ಲೇ 2 ಒಂದು ಆಕೃತಿಗಳದ. 2 ಆಕೃತಿಗಳೊಳಗೆ ಪ್ರತಿಯೊಂದು ಆಕೃತಿಯೊಳಗೂ ನಾವೇನ್ ಮಾಡಿದ್ವಿ, 5 ಭಾಗ ಮಾಡಿದ್ವಿ. ಅದ್ರೊಳಗ ಇದ್ರೊಳಗೂ ಒಂದು ಭಾಗ ತಕೊಂಡಿರಿ, ಇದ್ರೊಳಗೂ ಒಂದು ಭಾಗ ತಕೊಂಡ್ರಿ. ಇದನ್ನ ನಾವು ಭಿನ್ನ ರಾಶಿ ಒಳಗೆ ಬರಿ ಅಂದಾಗ 2ರ 1/5 ಅಂದ್ರ 2 × 1/5 ಅಂತ ತಿಳ್ಕೊಬೇಕು. ಇಲ್ಲಿ ನೋಡ್ರಿ 2 × 1/5 2ರ 2ನೇ 1 2ರ 2ನೇ 1 ಅಂದ್ರೆ ಒಟ್ಟು ಆಕೃತಿಗಳೆಷ್ಟು? 2ರೊಳಗೆ ನಾವು ಬಣ್ಣ ಎಷ್ಟು ಹಚ್ಚಿವಿ? 2ರಲ್ಲಿ ನಾವು ಬಣ್ಣವನ್ನ ಒಂದೊಂದಕ್ಕ ಹಚ್ಚೇವಿ. ಅದಕ್ಕೆ ಇದನ್ನ ನಾವು ಈ ತರ ನಾವು ಚಟುವಟಿಕೆಯನ್ನ ಮಾಡ್ಬೋದು. 2 ಹಣ್ಣಿನೊಳಗ ನಾವು 2 ಹಣ್ಣು ತಗೊಂಡು ಅದ್ರೊಳಗೆ ಪ್ರತಿಯೊಂದ್ರೊಳಗೂ 2 ಭಾಗ ಮಾಡಿ ಅದ್ರೊಳಗೆ ಒಂದು ಭಾಗ ನಾವು ಬೇರೆ ಕೊಟ್ಟು ಒಂದು ಭಾಗ ನಾವು ಇಟ್ಕೊಂಡ್ರ ಈ ಒಂದು ಭಿನ್ನ ರಾಶಿಯಲ್ಲೇ ಅಳವಡಿಸುತ್ತೆ. ಇಲ್ಲೇ 2 × 2/3 ಅಂದ್ರೆ 3ರ 3ನೇ 2 ಒಟ್ಟು ಭಾಗಗಳು